ಇವತ್ತು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಏನು? ಆರ್ಗ್ಯಾನಿಕ್ ಫುಡ್ಸ್. ಆರ್ಗ್ಯಾನಿಕ್ ಫುಡ್ಸ್ ಬಗ್ಗೆ ನಾನು ಹಿಂದಿನ ಸಂಚಿಕೆಯಲ್ಲೂ ತಿಳಿಸ್ಕೊಟ್ಟೆ. ಇವತ್ತು ಇನ್ನೂ ಒಂದು ಸ್ವಲ್ಪ ವಿಸ್ತಾರವಾಗಿ ಆರ್ಗ್ಯಾನಿಕ್ ಫುಡ್ಸ್ ಬಗ್ಗೆ ನಾನು ತಿಳಿಸ್ಕೊಡಕ್ಕೆ ಬರ್ತಾ ಇದ್ದೀನಿ. ಈ ಆರ್ಗ್ಯಾನಿಕ್ ಫುಡ್ಸ್ ಸಾವಯವ ಆಹಾರ ಬಳಸೋದ್ರಿಂದ ಇದರಲ್ಲಿ ಕೀಟನಾಶಕಗಳು ಇರಲ್ಲ ಅಂತ ತುಂಬ ಜನ ನಾವು ಅಂದ್ಕೊಂಡಿದ್ದೀವಿ. ಆದರೆ ಇದು ಸರಿಯೋ ಅಥವಾ ತಪ್ಪೋ ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡೋಣ. ನಾವು ಸಾಂಪ್ರದಾಯಿಕ ಕೃಷಿ ಪದ್ಧತಿಯಲ್ಲಿ ಹೆಚ್ಚಿನ ರಾಸಾಯನಿಕ ಮತ್ತು ಕೀಟನಾಶಕಗಳನ್ನ ಬಳಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಸಾವಯವ ಕೃಷಿಯಲ್ಲಿ ಕೀಟನಾಶಕ ಆಗಿರಲಿ ಅಥವಾ ಸಿಂಥೆಟಿಕ್ ಕೀಟನಾಶಕಗಳು ಅಂತ ಏನು ಬರುತ್ತೆ ಅದನ್ನು ಬಳಸಲ್ಲ ಅಂತ ಹೇಳ್ತೀವಿ. ಈಗ ಕೀಟನಾಶಕಗಳು ಅಂತ ಬಂದಾಗ ಎಲ್ಲರಿಗೂ ಏನು ಕೀಟನಾಶಕಗಳು ಅಂದರೆ ಏನು ಅನ್ನೋದು ಗೊತ್ತಿಲ್ಲ. ಈ ಕೀಟನಾಶಕಗಳು ಅಂತ ಏನಂದರೆ ಯಾವ ಕೀಟವನ್ನು ನಾಶ ಮಾಡಿಸುವ ವಸ್ತು ಇರುತ್ತೋ ಅದನ್ನು ಕೀಟನಾಶಕಗಳು ಅಂತ ಹೇಳ್ತೀವಿ. ಇದು ಆರ್ಗ್ಯಾನಿಕ್ ಆಗಿರಬಹುದು ಅಥವಾ ಸಿಂಥೆಟಿಕ್ ಅಥವಾ ಕೆಮಿಕಲಿ ರಾಸಾಯನಿಕವಾಗಿ ಕೂಡ ಮಾಡಿರಬಹುದು. ಮೊದಲನೇದಾಗಿ ಇದರಲ್ಲಿ ತುಂಬ ಡಿಫ್ರೆಂಟ್ ವೆರೈಟೀಸ್ ಇರುತ್ತೆ. ಕೀಟನಾಶಕಗಳು ಅಂದರೆ ಇನ್ಸೆಕ್ಟಿಸೈಡ್ಸ್ ಅಂತ ಹೇಳ್ತವ್ರೆ. ಸೊ ಇನ್ಸೆಕ್ಟಿಸೈಡ್ಸ್ ಅಂದರೆ ಇದು ಕೀಟವನ್ನು ನಾಶ ಮಾಡುವ ವಸ್ತುವನ್ನು ಇನ್ಸೆಕ್ಟಿಸೈಡ್ಸ್ ಅಂತ ಹೇಳ್ತಾರೆ. ಕೆಲವೊಂದು ಹರ್ಬಿಸೈಡ್ಸ್ ಅಂತ ಹೇಳ್ತಾರೆ. ಈ ಹರ್ಬಿಸೈಡ್ಸ್ ಅನ್ನೋದು ಈಗ ಕಳೆ ಅಥವಾ ಸಸ್ಯ, ನೀವು ಯಾವುದೇ ಒಂದು ನಾವು ಕೃಷಿ ಮಾಡಿದಾಗ ಅದರಲ್ಲಿ ಕಳೆ ಅಂತ ಬೆಳೆಯುತ್ತೆ, ಅದನ್ನು ನಾಶ ಮಾಡೋದಕ್ಕೆ ಹರ್ಬಿಸೈಡ್ಸ್ ಅಂತ ಹೇಳ್ತೀವಿ. ಸಸ್ಯ ನಾಶಕಗಳು ಅಂತ ಕರಿತೀವಿ. ಇನ್ನೊಂದು ನಾವು ಫಂಗಿಸೈಡ್ಸ್ ಅಂತ ಕರಿತೀವಿ. ಶಿಲೀಂಧ್ರ ನಾಶಕಗಳು ಅಂತ ನಾವು ಕರಿತೀವಿ. ಇದು ರೋಗಗಳನ್ನು, ಈ ಯಾವುದೇ ಒಂದು ಗಿಡಗಳಲ್ಲಿ ರೋಗ ಬಂದಿದ್ರೆ ಅದನ್ನು ತಡೆಗಟ್ಟೋದಕ್ಕೆ ಶಿಲೀಂಧ್ರ ನಾಶಕಗಳನ್ನು ಬಳಸ್ತೀವಿ. ಇದನ್ನು ಫಂಗಿಸೈಡ್ಸ್ ಅಂತಲೂ ನಾವು ಕರಿತೀವಿ. ಈ ಯಾವುದೇ ಒಂದು ಇನ್ಸೆಕ್ಟಿಸೈಡ್ಸ್ ಅಥವಾ ರಾಸಾಯನಿಕವಾಗಲಿ ಮಾಡಬೇಕಾದ್ರೆ ಇದನ್ನು ಕೆಲವೊಂದು ಲ್ಯಾಬೊರೇಟರೀಸಲ್ಲಿ ಮಾಡ್ತೀವಿ. ಸೊ ಕೆಮಿಕಲ್ಸ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಅವರು ಇದು ಸಿಂಥೆಟಿಕ್ ಇನ್ಸೆಕ್ಟಿಸೈಡ್ಸ್ ಅಂತಲೂ ಹೇಳ್ತಾರೆ. ಆರ್ಗ್ಯಾನಿಕ್ ಕೂಡ ಮಾಡ್ತಾರೆ. ಈ ಆರ್ಗ್ಯಾನಿಕಲ್ಲಿ ಸಸ್ಯಗಳು ಅಥವಾ ಪ್ರಾಣಿಗಳ ಪ್ರಭೇದಗಳಿಂದ ಇದನ್ನು ಮಾಡಲ್ಪಡುತ್ತದೆ. ಇದನ್ನು ನಾವು ಸಿಂಪಡಿಸಿದಾಗ ನಾವು ಸಿಂಥೆಟಿಕ್ ಆಗಲಿ ಅಥವಾ ಆರ್ಗ್ಯಾನಿಕ್ ಆಗಲಿ, ಸಾವಯವದಿಂದ ಮಾಡಿರುವ ಅಥವಾ ಆರ್ಗ್ಯಾನಿಕ್ ಆಗಿ ಯೂಸ್ ಮಾಡಿರೋ ಯಾವುದೇ ಒಂದು ಇನ್ಸೆಕ್ಟಿಸೈಡ್ಸ್ ಅಥವಾ ಕೀಟವನ್ನು ನಾಶ ಮಾಡುತ್ತದೆ ಅಂದರೆ ಅದು ಕೀಟನಾಶಕಗಳು ಅಂತ ನಾವು ಕರಿತೀವಿ. ಈಗ ಸಾವಯವ ಆಹಾರ ನಾವು ಸೇವಿಸಿದಾಗ ಇದರಲ್ಲಿ ಯಾವ ಥರ ಸಿಂಪಡಣೆ ಮಾಡಿದ್ದಾರೆ ಕೀಟನಾಶಕಗಳನ್ನ ಅಂತ ನೋಡಬೇಕಾಗತ್ತೆ. ಇದು ನಾವು ಸಿಂಥೆಟಿಕ್ ಕೀಟನಾಶಕಗಳು ಬಳಸಿದ್ದಾರಾ ಅಥವಾ ನೈಸರ್ಗಿಕವಾಗಿ ಬಳಸಿರೋ ಕೀಟನಾಶಕಗಳು ಇದ್ದಾವ ಅಂತ ಕೂಡ ನಾವು ನೋಡಬೇಕಾಗತ್ತೆ. ನೀವು ಯಾವಾಗಲೇ ಮಾರ್ಕೆಟಿಗೆ ಹೋದಾಗ ಈಗ ಆರ್ಗ್ಯಾನಿಕ್ ಫುಡ್ಸ್ ಅಂತ ಹಾಕಿರ್ತಾರೆ. ಹಾಗೆ ನೀವು ಯಾವಾಗ ಹೋಗ್ತೀರಾ ಅಲ್ಲಿ ಫಸ್ಟ್ ನಾವು ನೋಡಬೇಕಾಗಿರೋದು ಅಲ್ಲಿ ಸರ್ಟಿಫಿಕೇಷನ್ಸ್ ಇರ್ತಿದ್ದ ಆರ್ಗ್ಯಾನಿಕಲಿ ಗ್ರೋನಾ ಅಥವಾ ಅಲ್ವಾ. ಆ ಸರ್ಟಿಫಿಕೇಷನಲ್ಲೂ ಕೂಡ ಡೀಟೇಲ್ಡ್ ಇನ್ಫಾರ್ಮೇಷನ್ ಇರುತ್ತೆ. ಯಾವ ಥರ ಇನ್ಸೆಕ್ಟಿಸೈಡ್ಸ್ ಯೂಸ್ ಮಾಡಿದ್ದಾರೆ, ಯಾವ ಥರ ಅವರು ಬೆಳೆಯೋದಕ್ಕೆ ತಯಾರಿ ಮಾಡ್ಕೊಂಡಿದ್ರು, ಯಾವ ಥರ ಕೀಟನಾಶಕಗಳಾಗಲಿ ಅಥವಾ ನಿಮಗೆ ಸಸ್ಯನಾಶಕಗಳು ಯಾವುದನ್ನು ಬಳಸಿದ್ದಾರೆ ಅಂತಲೂ ಕೂಡ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾರೆ. ನೀವು ತಗೋಬೇಕಾದ್ರೆ ಒಂದ್ಸತಿ ಅದನ್ನು ನೋಡ್ಬಿಟ್ಟು ತಗೊಳೋದು ಉತ್ತಮವಾಗಿರುತ್ತದೆ. ಹಾಗೆ ಈ ಕೀಟನಾಶಕಗಳು ಬಂದಾಗ ಕೆಲವೊಂದ್ಸತಿ ಏನಾಗುತ್ತೆ, ನಾವು ಆರ್ಗ್ಯಾನಿಕ್ ಕೀಟನಾಶಕಗಳು ಬಳಸ್ತಾ ಇದ್ದಾಗ ಈಗ ಕೀಟ ಕಂಟ್ರೋಲ್ ಆಗ್ತಾ ಇರಲ್ಲ ಅಥವಾ ಕೀಟನಾಶಕಗಳು ಪದೇ ಸಿಂಪಡಣೆ ಮಾಡ್ತಾ ಇದ್ರು ಅದರಲ್ಲಿ ಆಹಾರದ ಫಲವತ್ತತೆಯನ್ನು ಕೂಡ ಕಮ್ಮಿ ಮಾಡ್ತಾ ಬರುತ್ತೆ. ಯಾಕಂದರೆ ಪದೇ ಕೀಟಗಳು ಬೆಳವಣಿಗೆ ಆಗ್ತಾ ಇದ್ದಾಗ ಆಹಾರದ ಫಲವತ್ತತೆಯನ್ನು ಕೂಡ ಕಮ್ಮಿ ಮಾಡ್ತಾ ಬರುತ್ತದೆ. ಆವಾಗ ಏನಾಗುತ್ತೆ, ಇದರಿಂದ ರೈತರಿಗೂ ಕೂಡ ನಷ್ಟವಾಗ್ತಾ ಬರುತ್ತೆ. ಅವಾಗ ಅದಕ್ಕೋಸ್ಕರ ಆರ್ಗ್ಯಾನಿಕ್ ಇದರಲ್ಲಿ ಏನಂತ ಕೆಲವೊಂದು ಸಿಂಥೆಟಿಕ್ ರಾಸಾಯನಿಕವಾಗಿರುವ ಇನ್ಸೆಕ್ಟಿಸೈಡ್ಸ್ ಕೂಡ ಬಳಸೋದಕ್ಕೆ ಹೇಳ್ತಾರೆ. ಅದು ಗೌರ್ಮೆಂಟಿಂದ ಅಪ್ರೂವ್ ಆಗಿ ಬಂದಿರುತ್ತೆ. 20-25 ಕೆಮಿಕಲ್ಸ್ ಅಥವಾ ಸಿಂಥೆಟಿಕ್ ಇನ್ಸೆಕ್ಟಿಸೈಡ್ಸ್ ಕೂಡ ಅದರಲ್ಲಿ ಇನ್ಕ್ಲೂಡ್ ಮಾಡಿರ್ತಾರೆ. ಬಟ್ ನೀವು ಒಂದ್ಸತಿ ಯಾವಾಗ ಆರ್ಗ್ಯಾನಿಕ್ ಫುಡ್ಸ್ನ ಪರ್ಚೇಸ್ ಮಾಡ್ತಿರೋ ಅದರಲ್ಲಿ ಕಾಪರ್ ಸಲ್ಫೇಟ್ನಂತಹ ಯಾವುದೇ ಒಂದು ಕೆಮಿಕಲ್ಸ್ ಆ ಥರ ಏನಾದರೂ ಇದ್ದರೆ ಇದು ಸಿಂಥೆಟಿಕ್ ಕೆಮಿಕಲ್ಸ್ ಅಂತ ಕನ್ಸಿಡರ್ ಆಗುತ್ತೆ. ಆದಷ್ಟು ಆ ಥರ ಕಾಪರ್ ಸಲ್ಫೇಟ್ ಅಂತಾರ ಯಾವುದಾದ್ರೂ ಒಂದು ಕೆಮಿಕಲ್ಸ್ನ ಮೆನ್ಷನ್ ಮಾಡಿದರೆ ಅದು ಸಿಂಥೆಟಿಕ್ ಕೆಮಿಕಲ್ಸ್ ಅಂತಲೇ ನಾವು ಕನ್ಸಿಡರ್ ಮಾಡಲ್ಪಡುತ್ತದೆ. ಹಾಗಾಗಿ ನೀವು ನೋಡಿ ಆಹಾರನ ಸೆಲೆಕ್ಟ್ ಮಾಡಿ ತಗೊಳ್ಳೋದು ಉತ್ತಮವಾಗಿರುತ್ತದೆ. ಹಾಗೆ ಈ ಸಿಂಥೆಟಿಕ್ ಕೀಟನಾಶಕ ಅಥವಾ ಆರ್ಗ್ಯಾನಿಕ್ ಕೀಟನಾಶಕ ನೀವು ಬಳಸೋದ್ರಿಂದ ಈಗ ಏನಾಗುತ್ತೆ, ಉದಾಹರಣೆಗೆ ನಾವು ತರಕಾರಿನ ಬೆಳೆದಿರ್ತೀವಿ. ಉದಾಹರಣೆಗೆ ಕ್ಯಾಬೇಜ್ನ ತಗೋಣ ಅಥವಾ ಕಾಲಿಫ್ಲವರ್ನ ತಗೋಣ. ಈಗ ಕ್ಯಾಬೇಜ್ನ ಬೆಳಿಬೇಕಾದ್ರೆ ಪದೇ ಕೀಟನಾಶಕಗಳ ಸಿಂಪಡಣೆ ಮಾಡ್ತಾನೆ ಇರ್ತಾರೆ. ಅಥವಾ ನೀವು ಒಂದ್ಸತಿ ಸಿಂಪಡಣೆ ಮಾಡಿ ಬಿಟ್ಟಾಗ ಈ ಕೀಟಗಳು ಗ್ರೋತ್ ಆಗ್ತಾ ಇರುತ್ತೆ. ಆ ಆಹಾರ ಕಂಪ್ಲೀಟಾಗಿ ನಮ್ಮ ಪೂರ್ತಿ ಅದು ನಾವು ಏನು ಆಹಾರ ಬೆಳೆದಿರ್ತೀವಿ ಕೀಟಗಳು ಬೆಳೆದಾಗ ಏನಾಗುತ್ತೆ, ಕಂಪ್ಲೀಟಾಗಿ ಅದು ನಾಶವಾಗಿ ಹೋಗುತ್ತೆ. ನಮಗೆ ಆಹಾರ ಫಲವತ್ತತೆನೂ ಬರಲ್ಲ ಅಥವಾ ಈಲ್ಡಿಂಗ್ ಅಂತ ಏನು ಹೇಳ್ತೀವಿ ಅದು ಕೊಡಲ್ಲ. ಹಾಗಾಗಿ ರೈತರಿಗೂ ಕೂಡ ನಷ್ಟ ಆಗ್ತಾ ಬರುತ್ತೆ. ಅವಾಗ ಏನು ಮಾಡಬೇಕು, ಅದಕ್ಕೆ ಪದೇ ಸಿಂಪಡಣೆ ಮಾಡ್ತಾ ಇರ್ತಾರೆ. ಈಗ ಕ್ಯಾಬೇಜ್ನಲ್ಲಿ ಪದೇ ಸಿಂಪಡಣೆ ಮಾಡಿದ್ರೆ ಆರ್ಗ್ಯಾನಿಕ್ನಲ್ಲಿ ಯೂಸ್ ಮಾಡಿದಾಗ
ಈಗ ಪದೇ ಪದೇ ಸಿಂಪಡಣೆ ಮಾಡಲೇಬೇಕಾಗತ್ತೆ ನಾವು ಬೆಳೆಯೋದಕ್ಕೋಸ್ಕರ. ಈ ಸಿಂಪಡಣೆ ಮಾಡಿದಾಗ ಆರ್ಗ್ಯಾನಿಕ್ ರೆಸಿಡ್ಯೂಸ್ ಅಂತ ಏನಿರುತ್ತೆ, ಆರ್ಗ್ಯಾನಿಕ್ ಇನ್ಸೆಕ್ಟಿಸೈಡ್ಸ್ ಯೂಸ್ ಮಾಡೋದ್ರಿಂದ ನಿಮ್ಮ ಈಗ ರಾಸ್ಟ್ ರೆಸಿಡ್ಯೂ ಏನು ಇರುತ್ತೆ ಅಂದರೆ 20% ಕೀಟನಾಶಕಗಳ ರೆಸಿಡ್ಯೂ ಇರುತ್ತೆ. ಅದಕ್ಕೋಸ್ಕರ ನಾವು ಯಾವುದೇ ಒಂದು ಆಹಾರ ತೊಗೊಂಡು ಬಂದಾಗ ಚೆನ್ನಾಗಿ ಕ್ಲೀನ್ ಮಾಡಬೇಕು, ಅಥವಾ 1-2 ಅವರ್ ಉಪ್ಪಿನ ನೀರಲ್ಲಿ ನೆನೆಸಿಡ್ಬೇಕು, ಅಥವಾ ಲೆಮನ್ ನೀರಲ್ಲಿ ನೆನೆಸಿಟ್ಟು ತೊಳೆದು ನಾವು ತಿನ್ನಬೇಕು ಅಂತ ಯಾಕೆ ಹೇಳ್ತೀವಿ ಅಂತಂದರೆ, ಈ ಕೀಟನಾಶಕಗಳು ಏನು ಉಪಯೋಗಿಸಿರ್ತಾರೋ ಅದು ಕಂಪ್ಲೀಟಾಗಿ ನಾವು ತೊಳೆದು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಯಾವುದೇ ಥರ ಅಡ್ಡ ಪರಿಣಾಮ ಬೀಳೋದಿಲ್ಲ. ಹಾಗೆ ನಾವು ಈ ಕ್ಯಾಬೇಜ್ನ ಉದಾಹರಣೆ ತಗೊಂಡಾಗಿ ಈಗ ಸಿಂಥೆಟಿಕ್ ಪೆಸ್ಟಿಸೈಡ್ಸ್ ಅಥವಾ ಇನ್ಸೆಕ್ಟಿಸೈಡ್ಸ್ ಯೂಸ್ ಮಾಡಿದ್ರು ಅಂತ ಹೇಳಿದಾಗ ಅವಾಗ ಏನಾಗುತ್ತೆ, 60% ಅಲ್ಲಿ ರೆಸಿಡ್ಯೂ ಉಳಿದಿರುತ್ತೆ ನಮ್ಮ ಸಿಂಥೆಟಿಕ್ ಕೆಮಿಕಲ್ಸ್ನ ಯೂಸ್ ಮಾಡಿದಾಗ. ಅವಾಗೂ ಏನಾಗುತ್ತೆ, ಈಗ ಆರ್ಗ್ಯಾನಿಕ್ಕಿಂತ ಜಾಸ್ತಿ ಪರ್ಸೆಂಟೇಜಲ್ಲಿ ಕೆಮಿಕಲ್ಸ್ ನಾವು ಸೇವನೆ ಮಾಡ್ದಂಗೂ ಆಗುತ್ತೆ. ಅದಕ್ಕೋಸ್ಕರ ಯಾವುದೇ ಒಂದು ಆಹಾರ ನೀವು ತಗೊಂಡು ಬಂದಾಗ ಮನೇಲಿ ಚೆನ್ನಾಗಿ ಕ್ಲೀನ್ ಮಾಡಿ, ಅಥವಾ ನೀವು ಬಂದ ತಕ್ಷಣ ಕ್ಲೀನ್ ಮಾಡಿ ಇಟ್ಕೊಂಡು ಆಮೇಲೆ ಸೇವನೆ ಮಾಡೋದು ಉತ್ತಮವಾಗಿರುತ್ತೆ. ಕೆಲವೊಬ್ಬರಿಂದ ಹಾಗೆ ವಾಶ್ ಮಾಡಿ ನೀರಲ್ಲಿ ಪ್ಲೇನ್ ವಾಟರಲ್ಲಿ ವಾಶ್ ಮಾಡಿ ತಿಂತಾ ಬರ್ತೀವಿ. ಅದು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಕೆಮಿಕಲ್ಸ್ ನಮ್ಮ ದೇಹಕ್ಕೆ ಹೋಗುತ್ತೆ. ಆಗ ಯಾವುದೇ ಥರ ಅದರಿಂದನೂ ಕೂಡ ನಮ್ಮ ದೇಹಕ್ಕೆ ಅಡ್ಡ ಪರಿಣಾಮ ಆಗಬಹುದು. ಹಾಗಾಗಿ ಯಾವುದೇ ಆಹಾರನ ಚೆನ್ನಾಗಿ ಕ್ಲೀನ್ ಮಾಡಿ ತಿನ್ನೋದು ಕೂಡ ಉತ್ತಮ. ಹಾಗಾಗಿ ನಾವು ಯಾವುದೇ ಒಂದು ಆಹಾರ ಮಾರ್ಕೆಟಿಗೆ ಹೋದಾಗ ಈಗ ಆರ್ಗ್ಯಾನಿಕ್ ಫುಡ್ಸ್ ಅಂತ ಬರುತ್ತೆ, ಅಥವಾ ಯಾವುದೇ ಒಂದು ಫುಡ್ಡನ್ನು ಪರ್ಚೇಸ್ ಮಾಡಬೇಕಾದ್ರೆ ಫಸ್ಟ್ ನಾವು ಆ ಲೇಬಲ್ನ ನೋಡಬೇಕು, ಏನು ಉಪಯೋಗಿಸಿದ್ದಾರೆ ಅಂತ ನೋಡಬೇಕು. ಅದ್ರ ಮೇಲೆ ಅದನ್ನು ನೀವು ಅದು ಕೊಡಬಹುದಾ, ಅದು ಕಾಸ್ಟು ಅಂತ ಡಿಸೈಡ್ ಮಾಡಿ ತೊಗೊಳೋದು ಉತ್ತಮವಾಗಿರುತ್ತೆ. ಯಾಕಂದರೆ ನಮ್ಮ ಆರೋಗ್ಯ ಸರಿಯಾಗಿರಬೇಕು ಅಂತಂದರೆ ನಾವು ತಗೊಳ್ಳೋ ಆಹಾರ ಚೆನ್ನಾಗಿರಬೇಕು. ಈ ಆಹಾರ ಚೆನ್ನಾಗಿರಬೇಕು ಅಂತಂದರೆ ನಾವು ಯಾವ ಆಹಾರ ಎಲ್ಲಿಂದ ತಗೊಳ್ತಾ ಇದ್ದೀವಿ ಅನ್ನೋದು ಕೂಡ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಸೊ ವೀಕ್ಷಕರೇ, ಇಲ್ಲಿ ತನಕ ನಾನು ತಿಳಿಸ್ಕೊಟ್ಟೆ ಸಾವಯವ ಕೃಷಿಯಲ್ಲಿ ಕೀಟನಾಶಕಗಳು ಉಪಯೋಗಿಸ್ತಾರೋ ಅಥವಾ ಇಲ್ವೋ, ಅದ್ರ ಉಪಯೋಗಿಸಿದ್ರು ಹೇಗೆ ನಾವು ತಗೋಬೇಕು ಅಥವಾ ಹೇಗೆ ನಾವು ಆಹಾರನ ನಾವು ಪರ್ಚೇಸ್ ಮಾಡಬೇಕು ಅನ್ನೋದು ನಾನು ನಿಮಗೆ ತಿಳಿಸ್ಕೊಟ್ಟೆ. ಇದೇ ಥರ ಮತ್ತೊಂದು ಇಂಟ್ರೆಸ್ಟ್ ಟಾಪಿಕ್ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಆಯುಷ್ ಟಿವಿ. ನಮಸ್ಕಾರ.